ತಮಿಳುನಾಡಲ್ಲಿ ಕಮಲ ಅರಳಿಸೋದಕ್ಕೆ ಬಿಜೆಪಿ ಸತತವಾಗಿ ಪ್ರಯತ್ನ ಮಾಡ್ತಾ ಇದೆ. ಆದರೆ ದ್ರಾವಿಡ ನೆಲದಲ್ಲಿ ಕಮಲ ಅರಳೋದು ಸಾಧ್ಯ ಆಗಲೇ ಇಲ್ಲ. ಬಿಜೆಪಿ ತನ್ನೆಲ್ಲ ಪಟ್ಟಿಗಳನ್ನ ತಮಿಳುನಾಡಲ್ಲಿ ಪ್ರಯೋಗಿಸಿದ್ರು ಅಲ್ಲಿ ಗೆಲುವು ಕನಸಾಗಿಯೇ ಉಳಿದಿದೆ. ಅಣ್ಣಾಮಲೈನ ತಂದು ಕೂರಿಸಿದ್ರು ಕಮಲಕ್ಕೆ ಯಾರ ಮನಸ್ಸು ಕರಗಲೇ ಇಲ್ಲ. ಅಷ್ಟು ಸುಲಭಕ್ಕೆ ಬಿಜೆಪಿ ತನ್ನ ಆಸೆಯನ್ನ ಬಿಡುವಂತೆ ಕಾಣಿಸ್ತಿಲ್ಲ. ಬಿಜೆಪಿ ಒಮ್ಮೆ ಗುರಿ ಇಟ್ರೆ ಅದಕ್ಕಾಗಿ ಏನ್ ಬೇಕಾದ್ರೂ ಮಾಡುತ್ತೆ. ತಮಿಳುನಾಡಿನಲ್ಲಿ ಅದು ಹೇಗೆ ಅಧಿಕಾರ ಸಿಗೋದಿಲ್ಲ ನೋಡೇ ಬಿಡೋಣ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಹೀಗಾಗಿ ಈ ಬಾರಿ ಡಿಎಂಕೆ ಜೊತೆ ಬಿಜೆಪಿ ಮೈತ್ರಿ ಮಾಡಿಕೊಂಡು ದ್ರಾವಿಡರ ಮನಸ್ಸಿನಲ್ಲಿ ನೆಲೆಯೂರುವ ಯೋಚನೆಯನ್ನು ಕೂಡ ಮಾಡ್ತಿದ್ದಾರೆ. ತಮಿಳುನಾಡು ವಿಧಾನಸಭಾ ಸೋಲಿನ ಬಳಿಕ ಕಾಂಗ್ರೆಸ್ ಪಕ್ಷ ತನ್ನ 60 ವರ್ಷಗಳ ಮಿತ್ರ ಡಿಎಂಕೆಯನ್ನ ತೊರೆದಿದೆ. ಇದರೊಂದಿಗೆ ಮತ್ತೊಂದು ಮಿತ್ರ ಪಕ್ಷವಾದ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಕೂಡ ಇದೀಗ ಡಿಎಂಕೆ ನೇತೃತ್ವದ ಜಾತ್ಯತೀತ ಪ್ರಗತಿಶೀಲ ಒಕ್ಕೂಟವನ್ನು ತೊರೆದಿದೆ. ಇದರ ಬೆನ್ನಲ್ಲೇ ಡಿಎಂಕೆ ತನ್ನ ರಾಜಕೀಯ ಇತಿಹಾಸದಲ್ಲೇ ಅತಿ ದೊಡ್ಡ ನಿರ್ಧಾರಕ್ಕೆ ಮುಂದಾಗಿದೆ ಎನ್ನಲಾಗಿದೆ. ಸ್ಟಾಲಿನ್ ನೇತೃತ್ವದ ದ್ರಾವಿಡ ಮುನ್ನೇತ್ರ ಕಳಗಂ ಇಂಡಿ ಕೂಟದಿಂದ ಹೊರ ನಡೆದಿದ್ದು ಬಿಜೆಪಿ ಜೊತೆ ಸಖ್ಯ ಮಾಡಲಿದೆ ಅನ್ನೋ ಸುದ್ದಿ ಈಗ ಜೋರಾಗಿ ಹರಿದಾಡ್ತಾ ಇದೆ. ಇತ್ತೀಚೆಗೆ ಮುಕ್ತಾಯಗೊಂಡ ತಮಿಳುನಾಡು ವಿಧಾನಸಭಾ ಚುನಾವಣೆಯ ಫಲಿತಾಂಶ ರಾಜ್ಯದ ಸಾಂಪ್ರದಾಯಿಕ ರಾಜಕೀಯ ಸಮೀಕರಣವನ್ನ ಸಂಪೂರ್ಣವಾಗಿ ಬದಲಾಯಿಸಿದೆ. ನಟ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ಭರ್ಜರಿ ಜಯ ಗಳಿಸಿ ಸರ್ಕಾರದ ರಚನೆ ಮಾಡಿದೆ. ಟಿವಿಕೆ ಗೆದ್ದಿದ್ದಕ್ಕಿಂತ ಕಾಂಗ್ರೆಸ್ನ ನಡೆ ಡಿಎಂಕೆಗೆ ಆಘಾತವನ್ನು ನೀಡಿದೆ. ಚುನಾವಣೆಯ ನಂತರ ಕಾಂಗ್ರೆಸ್, ಸಿಪಿಐ, ಬಿಸಿಕೆ ಮತ್ತು ಐಎಂಯುಎಲ್ ಸೇರಿದಂತೆ ಡಿಎಂಕೆಯ ಹಳೆ ಮಿತ್ರ ಪಕ್ಷಗಳೆಲ್ಲವೂ ಕೂಡ ಡಿಎಂಕೆ ಮೈತ್ರಿಕೂಟದಿಂದ ಹೊರಗಡೆ ಬಂದು ಆಡಳಿತಾರೂಢ ಟಿವಿಕೆ ಸರ್ಕಾರಕ್ಕೆ ಬೆಂಬಲವನ್ನ ಘೋಷಣೆ ಮಾಡಿದೆ. ಹೀಗಾಗಿನೇ ಡಿಎಂಕೆಯ ಮುಖ್ಯಸ್ಥ ಎಂಕೆ ಸ್ಟಾಲಿನ್ ಕಾಂಗ್ರೆಸ್ ಪಕ್ಷ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ ಮಾಡಿದೆ ಅಂತ ಹೇಳಿ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು. ಕಾಂಗ್ರೆಸ್ನ ಈ ವಂಚನೆಯಿಂದ ಬೇಸತ್ತಿರುವ ಡಿಎಂಕೆ ಜೂನ್ 8ರಂದು ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ನಡೆದ ಇಂಡಿಯಾ ಒಕ್ಕೂಟದ ಪ್ರಮುಖ ಸಭೆಯನ್ನ ಬಹಿಷ್ಕರಿಸಿ ದೂರ ನಿಂತಿದೆ. ಸಂಸತ್ತಿನಲ್ಲಿ ಕಾಂಗ್ರೆಸ್ನೊಂದಿಗೆ ಕುಳಿತುಕೊಳ್ಳಲು ನಿರಾಕರಿಸಿರ್ತಕ್ಕಂತಹ ಡಿಎಂಕೆ ತಮಗೆ ಪ್ರತ್ಯೇಕವಾದಂತಹ ಆಸನದ ಸೌಲಭ್ಯವನ್ನು ಕಲ್ಪಿಸಿಕೊಡುವಂತೆ ಲೋಕಸಭಾ ಸ್ಪೀಕರ್ಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಮೈತ್ರಿಯಿಂದ ಹಿಂದೆ ಸರಿದು ಸಂಪೂರ್ಣವಾಗಿ ಒಬ್ಬಂಟಿಯಾಗಿರುವ ಡಿಎಂಕೆಗೆ ಈಗ ತಮಿಳುನಾಡಿನಲ್ಲಿ ನಟ ವಿಜಯ್ ಮತ್ತು ಕಾಂಗ್ರೆಸ್ ಮೈತ್ರಿಕೂಟವನ್ನು ಎದುರಿಸಲು ಬಲಿಷ್ಠ ಶಕ್ತಿಯೊಂದರ ಅಗತ್ಯ ಇದೆ. ಇದೇ ಕಾರಣಕ್ಕೆ ಕೇಂದ್ರದ ಆಡಳಿತಾರೂಢ ಬಿಜೆಪಿಯೊಂದಿಗೆ ಕೈ ಜೋಡಿಸಲು ಮುಂದಾಗ್ತಿದೆ ಅಂತ ಹೇಳಿ ವಿಶ್ಲೇಷಣೆಯನ್ನು ಕೂಡ ಮಾಡಲಾಗ್ತಿದೆ. ಕೇಂದ್ರ ಮತ್ತು ರಾಜ್ಯ ಎರಡೂ ಕಡೆ ವಿರೋಧ ಪಕ್ಷದಲ್ಲಿ ಉಳಿಯೋದು ಪ್ರಾದೇಶಿಕ ಪಕ್ಷಕ್ಕೆ ರಾಜಕೀಯವಾಗಿ ಮಾರಕ ಅನ್ನೋದನ್ನ ಸ್ಟಾಲಿನ್ ಅರ್ತಿದ್ದಾರೆ. ಬಿಜೆಪಿಗೆ ಡಿಲಿಮಿಟೇಷನ್ ಹಾಗೂ ಮಹಿಳಾ ಮೀಸಲಾತಿ ವಿಚಾರವಾಗಿ ಸಂಸತ್ತಿನಲ್ಲಿ ಬಹುಮತದ ಅಗತ್ಯವಿದೆ. ಹಾಗಾಗಿಯೇ ಡಿಎಂಕೆಯ ಮನವೊಲಿಸಿ ಬೆಂಬಲ ಪಡೆದು ಮಸೂದೆ ಪಾಸ್ ಮಾಡಿಕೊಳ್ಳಲು ಎನ್ಡಿಎಗೆ ಸೇರಲು ಆಹ್ವಾನಿಸಿದೆ ಅಂತ ಹೇಳಲಾಗ್ತಾ ಇದೆ. ಡಿಎಂಕೆ ಲೋಕಸಭೆಯಲ್ಲಿ 22 ಸಂಸದರನ್ನು ಹೊಂದಿದೆ. ಪಕ್ಷದ ಮುಖ್ಯಸ್ಥ ಎಂಕೆ ಸ್ಟಾಲಿನ್ ಎನ್ಡಿಎಗೆ ಸೇರಲು ನಿರ್ಧರಿಸಿದ್ರೆ ಎನ್ಡಿಎ 360 ಸದಸ್ಯರ ಗಡಿಯನ್ನು ಸುಲಭವಾಗಿ ದಾಟಲಿದೆ. ನಟ ವಿಜಯ್ ಅವರ ಹೆಚ್ಚುತ್ತಿರುವ ಜನಪ್ರಿಯತೆಯನ್ನು ತಡೆಯಲು ಮತ್ತು ತಮಿಳುನಾಡಿನಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಡಿಎಂಕೆ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡ್ರೆ ಅದು ಅಚ್ಚರಿ ಅಂತ ಅನ್ಸೋದಿಲ್ಲ. ಒಂದು ವೇಳೆ ಇವತ್ತಿನ ಊಹಾಪೋಹದ ಚರ್ಚೆಗಳು ನಾಳೆಗೆ ನಿಜವಾದರೆ ಮುಂಬರುವ ದಿನಗಳಲ್ಲಿ ದಕ್ಷಿಣ ಭಾರತದ ರಾಜಕೀಯ ದಿಕ್ಸೂಚಿ ಬದಲಾಗೋದಂತೂ ಖಚಿತ. ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಪೊಲಿಟಿಕಲ್ ಟಿವಿ.